ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಗಾಂಧಿ ಕುಟುಂಬ ಮತ್ತೊಮ್ಮೆ ಕರ್ನಾಟಕದತ್ತ ಮುಖ ಮಾಡಿದೆ. ರಾಜ್ಯಸಭೆಗೆ ಸೋನಿಯಾ ಗಾಂಧಿಯವರನ್ನ ಕಳಿಸೋ ಸುದ್ದಿ ಸದ್ದು ಮಾಡ್ತಾ ಇದೆ. ವಯನಾಡಿನಿಂದ ರಾಹುಲ್ ಕಾಲ್ ಕೀಳೋ ಸಾಧ್ಯತೆ ಇದೆ. ರಾಗಾ ಸ್ಪರ್ಧೆಯಿಂದ ಹಳೆಯ ಇತಿಹಾಸ ಮೆಲುಕು ಹಾಕಿ ಕಾಂಗ್ರೆಸ್ ಮ್ಯಾಜಿಕ್ನ ನಿರೀಕ್ಷೆ ಇದೆ. ಮೊನ್ನೆ ಹುಬ್ಬಳ್ಳಿಯ ಮುಸ್ಲಿಂ ಸಮಾವೇಶ ಎರಡು ವಿಚಾರಕ್ಕೆ ವಿವಾದ ಸೃಷ್ಟಿಸಿದೆ. ಇವತ್ತು ಯತ್ನಾಳ್ ಸಿಡಿಸಿದ ಬಾಂಬ್ಗೆ ಕಾಂಗ್ರೆಸ್ ಬೆಚ್ಚಿ ಬಿದ್ದಿದೆ. ಸಿಎಂ ಪಕ್ಕ ಕೂತಿದ್ದಂಥ ವ್ಯಕ್ತಿಗೆ ಐಸಿಸ್ ಸಂಪರ್ಕವನ್ನು ಬೆಸೆದಿದ್ದಾರೆ. ಇನ್ನು ಸಿಎಂ ಘೋಷಿಸಿದ ಅನುದಾನವೂ ಕೂಡ ಸದನದಲ್ಲಿ ಕದನವಾಗಿ ಮಾರ್ಪಟ್ಟಿದೆ. ತುಳುನಾಡಿನ ದೈವಗಳು, ಅದು ಕರಾವಳಿಯ ಸಂಸ್ಕೃತಿ ನಂಬಿಕೆಯ ಪ್ರತಿಬಿಂಬ. ಆದರೆ ಕಾಂತಾರ ಎಬ್ಬಿಸಿದ ಚಿತ್ರಕ್ರಾಂತಿಯ ಬಳಿಕ ಹೊಸ ದಂಧೆ ಶುರುವಾಗಿದೆ. ದೈವಗಳನ್ನೇ ಹಣ ಗಳಿಕೆಯ ಮಾಫಿಯಾ ರೀತಿ ಬಳಕೆ ಮಾಡಲಾಗ್ತಾ ಇದೆ. ವೇಷ ಹಾಕಿ ಅಶ್ಲೀಲ ನರ್ತನ ದೈವಾರಾಧಕರ ಆಕ್ರೋಶಕ್ಕೆ ಗುರಿಯಾಗಿದೆ. ತೆಲುಗು ನಾಡಲ್ಲಿ ನಾಳೆಯಿಂದ ರೇವಂತ್ ರೆಡ್ಡಿ ಯುಗಾರಂಭ ಆಗಲಿದೆ. ಐತಿಹಾಸಿಕ ಪದಗ್ರಹಣಕ್ಕೆ ಲಕ್ಷಕ್ಕೂ ಅಧಿಕ ಜನ ಸಾಕ್ಷಿಯಾಗ್ತಾ ಇದ್ದಾರೆ. ಸೋನಿಯಾ, ರಾಹುಲ್, ಖರ್ಗೆ ಸೇರಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಇತ್ತ ಇಂಡಿಯಾ ಒಕ್ಕೂಟದ ನಾಯಕರು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರಾ ಇಲ್ವಾ ಅನ್ನೋ ಸಸ್ಪೆನ್ಸ್ ಇದ್ದೇ ಇದೆ. ಆಂಧ್ರ, ತಮಿಳುನಾಡಲ್ಲಿ ಮೈಚಾಂಗ್ ಚಂಡಮಾರುತ ಮೈ ಚಳಿ ಬೀಳಿಸ್ತಾ ಇದೆ. ಮಳೆಯ ಹೊಡೆತಕ್ಕೆ ಸಾವಿರಾರು ಹಳ್ಳಿಗಳು ಮುಳುಗಡೆಯಾಗಿದೆ. ಸೂಪರ್ ಸ್ಟಾರ್ ರಜನಿಕಾಂತ್ ಮನೆಗೂ ಕೂಡ ನೀರು ನುಗ್ಗಿದ್ರೆ ಪ್ರವಾಹದಲ್ಲಿ ಸಿಲುಕಿದ್ದ ನಟ ಅಮೀರ್ ಖಾನ್ ರಕ್ಷಣೆ ಮಾಡಲಾಗಿದೆ. ಸಿಎಂ ಸ್ಟಾಲಿನ್ 5,000 ಕೋಟಿ ಪರಿಹಾರ ಕೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.